ಮೂರು ತಿಂಗಳು ಅದೇ ಹೆಣ್ಣು, 3 ತಿಂಗಳಿದೆ ಅದೇ ಹೆಣ್ಣು. ಬರ್ತೀನಿ. ಈ ವಿಷಯ ನಿಮ್ಗೆ ಇವಾಗ ಹೆಂಗೆ ಗೊತ್ತಾಯ್ತು? ಸರಿ, ಈ ವಿಷಯ ನಿಮ್ಗೆ ಇವಾಗ ಹೆಂಗೆ ಗೊತ್ತಾಯ್ತು? 3 ತಿಂಗಳ ಹಿಂದೆ ಅದೇ ಹೆಣ್ಣು. 3 ತಿಂಗಳ ಹಿಂದೆ ಅದೇ ಹೆಣ್ಣು ಜುವೆನೈಲ್ ಜಸ್ಟಿಸ್ ಆಕ್ಟ್ 2015 ಪ್ರಕಾರ ಪ್ರೊಸೀಜರ್ ಮೇಲೆ ಯಾವುದಾದ್ರೂ ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ ಇರಬೇಕು. ಕೋರ್ಟ್ ಕಂಪೇರಿಂಗ್ ಸರ್ಕಮ್ಸ್ಟಾನ್ಸಸ್ ಚೈಲ್ಡ್ ವೆಲ್ಫೇರ್ ಕಮಿಟಿ ರಿವ್ಯೂ ಮಾಡಿ ಜನಪ್ರಿಯ ನಟ ದಿಲೀಪ್ ರಾಜ್ ಅವರು ಕೇವಲ 47ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಇಹಲೋಕಕ್ಕೆ ತ್ಯಜಿಸಿದ್ದಾರೆ. ಧಾರಾವಾಹಿ ಮತ್ತು ಹಲವು ಕನ್ನಡ ಸಿನಿಮಾಗಳ ಮೂಲಕ ತಮ್ಮ ಅದ್ಭುತ ನಟನೆಯಿಂದ ಮನೆ ಮಾತಾಗಿದ್ದ ದಿಲೀಪ್ ರಾಜ್ ಅವರ ನಿಧನ ಸ್ಯಾಂಡಲ್ವುಡ್ಗೆ ದೊಡ್ಡ ಆಘಾತ ತಂದಿದೆ. ದಿಲೀಪ್ ರಾಜ್ ಅವರ ಆಪ್ತ ಸ್ನೇಹಿತ ಹಾಗೂ ನಟ ರವಿಶಂಕರ್ ಗೌಡ ಅವರು ಈ ದುಃಖದ ಸುದ್ದಿಗೆ ಕಂಬನಿ ಮಿಡಿದಿದ್ದಾರೆ. ದಿಲೀಪ್ ರಾಜ್ ಫಿಟ್ನೆಸ್ ಫ್ರೀಕ್ ಆಗಿದ್ದರೂ ಅವರಿಗೆ ಯಾವುದೇ ದುರಭ್ಯಾಸಗಳು ಇರಲಿಲ್ಲ. ಆರೋಗ್ಯಕ್ಕೂ ಸಾವಿಗೂ ಸಂಬಂಧವೇ ಇಲ್ಲ ಅನ್ನುವಂತಾಗಿದ್ದಾರೆ ಎಂದು ಭಾವುಕರಾಗಿ ಹೇಳಿದ್ದಾರೆ. ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನ ಎದುರಿಸಿ ನಂತರ ಟಿವಿ ನಿರ್ಮಾಣ ಮತ್ತು ನಟನೆಯ ಮೂಲಕ ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಿದ್ದ ದಿಲೀಪ್ ರಾಜ್ ಇಂದು ನೆನಪಾಗಿ ಉಳಿದಿದ್ದಾರೆ. ಅವರ ನಗು, ಅವರ ಸರಳತೆ ಮತ್ತು ಅವರ ಪ್ರತಿಭೆ ಎಂದಿಗೂ ಅಭಿಮಾನಿಗಳ ಮನಸ್ಸಿನಲ್ಲಿ ಜೀವಂತವಾಗಿರುತ್ತದೆ. ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.